Hi, my dear students. Welcome to your science class. In the previous class, I started your third science lesson, that is fiber to fabric. I have told you that varieties of fabrics are available in our surrounding. Fabrics means cloth. ಬೇರೆ ಬೇರೆ ಬಟ್ಟೆಗಳು ನಮ್ಮ ಸುತ್ತಮುತ್ತ ಅವೈಲಬಲ್ ಇದೆ ಅಂತ ಹೇಳಿದ್ದೆ. And also I gave you an activity that is to collect different types of fabrics available in your houses. ಮನೆಯಲ್ಲಿ ಸಿಗುವಂತಹ ಬೇರೆ ಬೇರೆ ಥರ ಫ್ಯಾಬ್ರಿಕ್ಸ್ನ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೆ. ಅದನ್ನು ವೆನ್ ಯು ಕಮ್ ಫಾರ್ ಕರೆಕ್ಷನ್ ಯು ಹ್ಯಾವ್ ಟು ಬ್ರಿಂಗ್ ದಟ್. ಓಕೆ, ಆ್ಯಂಡ್ even I have told you that is a piece of fabric is made up of yarn, ಎಳೆಗಳಿಂದ ಆಗಿದೆ ಅಂತ ಹೇಳಿದ್ದೆ. Even they have shown that in your textbook itself. I told you to take a piece of cloth, start pulling the thread at the edge, ಓಪನ್ ಎಡ್ಜ್, ಫ್ರೀ ಎಂಡ್ ಏನಿರುತ್ತೆ ಅಲ್ಲಿಂದ ದಾರ ಎಳಿತಾ ಹೋದರೆ ಬಟ್ಟೆಯಲ್ಲಿ ಒಂದೊಂದೇ ಎಳೆ ಬರ್ತಾ ಹೋಗುತ್ತೆ. ವಿ ಕಾಲ್ ಇಟ್ ಆಸ್ ಯಾರ್ನ್, ರೈಟ್? ಆ್ಯಂಡ್ ಈವನ್ ಬೈ ದಟ್ ಯಾರ್ನ್ ಯು ವಿಲ್ ಗೆಟ್ ಫೈಬರ್ಸ್. ಅದರಲ್ಲಿ ಸಣ್ಣ ಸಣ್ಣ ಎಸ್ಲುಗಳು ಕಾಣ್ತಾ ಹೋಗುತ್ತೆ. ವಿ ಕಾಲ್ ದೆಮ್ ಆ್ಯಸ್ ಫೈಬರ್ಸ್. ಇವನ್ ಫಾರ್ ದಟ್ ಆಲ್ಸೋ ಐ ಟೋಲ್ಡ್ ಯು ಆನ್ ಆ್ಯಕ್ಟಿವಿಟಿ. ಆ ಥ್ರೆಡ್ ಯಾರ್ನ್, ಆ ಎಳೆನ ತೊಗೊಂಡು ಅದನ್ನು ನೀವು ಟೈಟಾಗಿ ಇಟ್ಕೊಂಡು ಒಂದು ಎಣ್ಣೆ ಉಜ್ಜಿದ್ರೆ ಅದರಲ್ಲಿ ಸಣ್ಣ ಇನ್ನೂ ಎಳೆಗಳು ಬಿಚ್ತಾ ಹೋಗುತ್ತೆ. ಅದನ್ನು ಫೈಬರ್ಸ್ ಅಂತ ಹೇಳ್ತೀವಿ, ರೈಟ್? ಆ್ಯಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಫೈಬರ್ಸ್. ಒನ್ ಈಸ್ ನ್ಯಾಚುರಲ್ ಫೈಬರ್ ಆ್ಯಂಡ್ ಅನದರ್ ಒನ್ ಈಸ್ ಮ್ಯಾನ್ ಮೇಡ್ ಆರ್ ಸಿಂಥೆಟಿಕ್ ಫೈಬರ್. There are two types of fibers. One is natural fiber and another one is man-made fiber. Natural fibers ಅಂದರೆ ಏನಪ್ಪ ಅಂದರೆ the fibers which are obtained from plants and animals. ಗಿಡಗಳು ಅಥವಾ ಅನಿಮಲ್ಸಿಂದ ಬರುವಂತಹ ಫೈಬರ್ಸ್ನ we call them as natural fibers. Example, cotton, jute, silk and wool are considered as natural fibers because we are getting these fibers from plants or animals. Wool and silk, they are obtained from animal, and this cotton and jute, they are from plants. In the olden days, that is before 1000 years, the people were using the cloths made out of these ನ್ಯಾಚುರಲ್ ಫೈಬರ್ಸ್ ಇಂದ ಆಗಿರುವಂಥ ಬಟ್ಟೆಗಳನ್ನು ಮುಂಚೆ ಯೂಸ್ ಮಾಡ್ತಾಯಿದ್ರು. ಬಿಕಾಸ್ ದೆರ್ ವರ್ ನೋ ಸಿಂಥೆಟಿಕ್ ಆರ್ ಮ್ಯಾನ್ ಮೇಡ್ ಫೈಬರ್ಸ್ ಡ್ಯೂರಿಂಗ್ ದೋಸ್ ಡೇಸ್. ಆವಾಗ ಸಿಂಥೆಟಿಕ್ ಫೈಬರ್ಸ್ ಅಂದರೆ ಈ ಪಾಲಿಯೆಸ್ಟರ್, ನೈಲಾನ್ ಅಂತ ನಾವೇನು ಯೂಸ್ ಮಾಡ್ತೀವಿ ಅಂಥ ಕ್ಲಾತ್ಗಳು ಅವಾಗಿರಲಿಲ್ಲ. ಸೊ ದೇ ವರ್ ಯೂಸಿಂಗ್ ಓನ್ಲಿ ನ್ಯಾಚುರಲ್ ಫೈಬರ್ಸ್. ನವೇಡೇಸ್ ವಿ ಆರ್ ಪ್ರಿಪೇರಿಂಗ್ ಅದರ್ ಟೈಪ್ಸ್ ಆಫ್ ಫ್ಯಾಬ್ರಿಕ್ಸ್ ಯೂಸಿಂಗ್ ಕೆಮಿಕಲ್ಸ್. We call them as synthetic fibers. The fibers made out of chemical substances are considered as synthetic fibers. ಕೆಮಿಕಲ್ ಸಬ್ಸ್ಟೆನ್ಸ್ಗಳಿಂದ ಸಿಗುವಂತಹ ಫೈಬರ್ಸ್ನ ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಾರ್ ದಿ ಸಿಂಥೆಟಿಕ್ ಫೈಬರ್ಸ್ ಆರ್ ಪಾಲಿಯೆಸ್ಟರ್, ನೈಲಾನ್, ಅಕ್ರಿಲಿಕ್. These are some example for synthetic fiber. They have given two types of plant fibers for study. One is cotton and another one is jute. Cotton, we are getting this cotton from plant. Cotton ನಮಗೆ ಪ್ಲ್ಯಾಂಟಿಂದ ಬರ್ತಾ ಇದೆ. ಈ ಕಾಟನ್ ಬಾಲ್ಸ್ ಬರುತ್ತೆ, ಅದರೊಳಗಡೆ ಹೂವಿದ್ದಂಗಿರುತ್ತೆ. ಆ ಹೂವನ್ನ ಓಪನ್ ಮಾಡಿದ ಅದು ಬರ್ಸ್ಟ್ ಓಪನ್ ಆದಾಗ ಅದರೊಳಗಡೆ ಫೈಬರ್ ಸಿಗ್ತಾ ಹೋಗುತ್ತೆ. ಬೈ ದಟ್ ಫೈಬರ್ ದೇ ವಿಲ್ ಪ್ರಿಪೇರ್ yarn. By using that yarn, they'll make fabric. Okay, the process of separating cotton from the seed, ಆ ಸೀಡಿಂದ ಕಾಟನ್ನ ಸಪ್ರೇಟ್ ಮಾಡೋಂಥ ಪ್ರೋಸೆಸ್ನ ಜಿನ್ನಿಂಗ್ ಅಂತ ಹೇಳ್ತೀವಿ. ವಿ ಕಾಲ್ ದಿಸ್ ಪ್ರೋಸೆಸ್ ಆಸ್ ಜಿನ್ನಿಂಗ್. ದ ಪ್ರೋಸೆಸ್ ಆಫ್ ಸಪರೇಟಿಂಗ್ ದ ಸೀಡ್ ಬೈ ಕೋಂಬಿಂಗ್. ಈ ಬಾಚಣಿಗೆ ಥರ ಇರೋಂಥ ಅಲ್ಲಿ ಇನ್ಸ್ಟ್ರೂಮೆಂಟ್ ಯು ಕ್ಯಾನ್ ಸಿ ಇನ್ ದ ಫಿಗರ್. ಬೈ ಯೂಸಿಂಗ್ ದಟ್ ಇನ್ಸ್ಟ್ರೂಮೆಂಟ್ ದೇ ವಿಲ್ ಸಪ್ರೇಟ್ cotton from the seed is called ginning. During olden days or in the beginning, they were separating cotton from the seed by hand. ಕೈಯಿಂದನೇ ಸಪ್ರೇಟ್ ಮಾಡ್ತಾಯಿದ್ರು. ನವೇಡೇಸ್ ಮಾಡರ್ನ್ machines are there. By using those machines, they'll separate cotton from the seed. This is what we have discussed in the last class. In today's class, let's discuss about one more type of plant fiber, that is jute. This jute, it is also obtained from plant.
ದಟ್ ಈಸ್ ಫ್ರಮ್ ದ ಸ್ಟೆಮ್ ಪಾರ್ಟ್ ಆಫ್ ದ ಪ್ಲ್ಯಾಂಟಿನ ಸ್ಟೆಮ್ ಪಾರ್ಟಿಂದ ಈ ಜೂಟ್ ಬರ್ತಾ ಇದೆ. ಸೆಣಬು ಅಂತ ಹೇಳ್ತಾರೆ. ಅದು ಈ ಗೋಣಿ ಚೀಲಗಳನ್ನೆಲ್ಲ ಮಾಡಿರ್ತಾರೆ ಅಲ್ವಾ, ದಟ್ ಈಸ್ ಮೇಡ್ ಔಟ್ ಆಫ್ ಜೂಟ್. ಇನ್ ವಿಚ್ ಸೀಸನ್ ಡು ವಿ ಕಲ್ಟಿವೇಟ್ ದಿಸ್ ಜೂಟ್? ಎಸ್, ದಿಸ್ ಜೂಟ್ ಈಸ್ ಕಲ್ಟಿವೇಟೆಡ್ ಡ್ಯೂರಿಂಗ್ ದ ರೈನಿ ಸೀಸನ್. ಮಳೆಗಾಲದಲ್ಲಿ ಕಲ್ಟಿವೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಮ್ ಸ್ಟೇಟ್ಸ್ ವೇರ್ ಜೂಟ್ ಈಸ್ ಗ್ರೋನ್ ಮೇನ್ಲಿ ಇನ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಜೂಟ್ನ ಬೆಳೀತಾರೆ ಅಂತ ದೇ ಹ್ಯಾವ್ ಗಿವನ್. ಜೂಟ್ ಈಸ್ ಮೇನ್ಲಿ ಗ್ರೋನ್ ಇನ್ ವೆಸ್ಟ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಅಸ್ಸಾಂ. ಇನ್ ದೀಸ್ ಸ್ಟೇಟ್ jute is grown mainly. And when they are going to harvest this jute plant, harvest ಅಂದರೆ ಕಟಾವು ಮಾಡೋದು. ಯಾವಾಗ ಕಟ್ ಮಾಡ್ತಾರೆ ಅಂದರೆ this jute plant is harvested when it is at flowering stage. ಹೂ ಬಿಡ್ತಾ ಇರುತ್ತೆ ಅಲ್ವಾ, ಆ ಸೆಣಬಿನ ಗಿಡದಲ್ಲಿ ಯಾವಾಗ ಅದು ಹೂ ಬಿಡುವಂತಹ ಸ್ಟೇಜಲ್ಲಿರುತ್ತೆ, ಆ ಸ್ಟೇಜಲ್ಲಿ ದಿಸ್ ಪ್ಲ್ಯಾಂಟ್ ಈಸ್ ಹಾರ್ವೆಸ್ಟೆಡ್ ಆರ್ ಕಟ್ ಡೌನ್. ಅದನ್ನು ಕಟ್ ಮಾಡ್ತಾರೆ. In which stage jute plant is harvested means it is harvested during its flowering stage. ಹೂ ಬಿಡುವಂತಹ ಟೈಮಲ್ಲಿ ಕಟ್ ಮಾಡ್ತಾರೆ. ಹಾರ್ವೆಸ್ಟ್ ಅಂದರೆ ಕೊಯ್ಯೋದು. ಆ್ಯಂಡ್ ಲೇಟರ್ ಆಫ್ಟರ್ ಕಟಿಂಗ್ ದಿಸ್ ದ ಸ್ಟೆಮ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್ ಫಾರ್ ಅ ಫ್ಯೂ ಡೇಸ್. ಸ್ವಲ್ಪ ದಿನ ನೀರಲ್ಲಿ ಆ ಗಿಡನ ನೆನೆ ಹಾಕಿ ಬಿಡ್ತಾರೆ. ವೈ? ಬಿಕಾಸ್ ಮೀನ್ಸ್ ಇಟ್ ಈಸ್ ಟು ಅಲೋ ದ ರೋಟನಿಂಗ್ ಆಫ್ ಸ್ಟೆಮ್. ಆ ಸ್ಟೆಮ್ ಏನಿರುತ್ತೆ ಅದು ಕೊಳೆಯೋದಕ್ಕೋಸ್ಕರ ನೀರೊಳಗಡೆ ನೆನೆ ಹಾಕಿ ಬಿಡ್ತಾರಂತೆ. ಅದು ಕೊಳೆತ ಮೇಲೆ ಬೈ ದಟ್ ದೇ ವಿಲ್ ಸಪ್ರೇಟ್ ಫೈಬರ್ಸ್ ಬೈ ಹ್ಯಾಂಡ್. ಕೈನ ಮುಖಾಂತರ ಕೊಳೆತ ಮೇಲೆ ಆ ಸ್ಟೆಮ್ಮಿಂದ ಫೈಬರ್ ಈಸಿಯಾಗಿ ಬರುತ್ತೆ ಅಂತ ಅದನ್ನು ನೀರೊಳಗೆ ಹಾಕಿ ಸ್ವಲ್ಪ ದಿನ ನೆನೆಸ್ತಾರೆ. ಲೇಟರ್ ಇಟ್ ಈಸ್ ಸಪರೇಟೆಡ್ ಬೈ ಹ್ಯಾಂಡ್. ದಿಸ್ ಈಸ್ ಅಬೌಟ್ ಜೂಟ್. Jute, it is a plant fiber. By the stem of this plant, ಜೂಟಿನ ಯಾವ ಪ್ಲ್ಯಾಂಟಿಂದ ನಮಗೆ ಫೈಬರ್ ಬರುತ್ತೆ ಅಂದರೆ ವಿಲ್ ಗೆಟ್ ಫೈಬರ್ ಫ್ರಮ್ ದ ಸ್ಟೆಮ್ ಪಾರ್ಟ್ ಆಫ್ ದ ಪ್ಲ್ಯಾಂಟಿನ ಸ್ಟೆಮ್ ಪಾರ್ಟಿಂದ ನಮಗೆ ಫೈಬರ್ ಬರುತ್ತೆ. ಆ್ಯಂಡ್ ದ ಸೀಸನ್ ಆಫ್ ಕಲ್ಟಿವೇಟಿಂಗ್ ದಿಸ್ ಈಸ್ ರೈನಿ ಸೀಸನ್. ಯಾವಾಗ ಬೆಳೀತಾರೆ? ಇಟ್ ಈಸ್ ಗ್ರೋನ್ ಡ್ಯೂರಿಂಗ್ ರೈನಿ ಸೀಸನ್. ಇನ್ ಇಂಡಿಯಾ ದ ಜೂಟ್ ಈಸ್ ಗ್ರೋನ್ ಇನ್ ವೆಸ್ಟ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಅಸ್ಸಾಂ. ಆ್ಯಂಡ್ ದಿಸ್ ಈಸ್ ಹಾರ್ವೆಸ್ಟೆಡ್ ವೆನ್ ಇಟ್ ಈಸ್ ಅಟ್ ಫ್ಲವರಿಂಗ್ ಸ್ಟೇಜ್. ಹೂ ಬಿಡೋ ಟೈಮಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡ್ತಾರೆ. ಆಫ್ಟರ್ ಹಾರ್ವೆಸ್ಟಿಂಗ್ ಇಟ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್. ಇಮ್ಮರ್ಸ್ಡ್ ಅಂದರೆ ನೀರಿನಲ್ಲಿ ಮುಳುಗಿಸಿ ಇಡೋದು ಫಾರ್ ಫ್ಯೂ ಡೇಸ್. ವೆನ್ ಇಟ್ ರಾಟ್ಸ್, ಕೊಳೆತ ಮೇಲೆ ಬೈ ಯೂಸಿಂಗ್ ಹ್ಯಾಂಡ್ ದಿಲ್ ಸಪ್ರೇಟ್ ಫೈಬರ್. ಅದರಿಂದ ನಾರನ್ನು ಸಪ್ರೇಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದೇಲ್ ಪ್ರಿಪೇರ್ ಬ್ಯಾಗ್ಸ್, ಗನಿ ಬ್ಯಾಗ್ಸ್, ನಾರಿನ ಚೀಲಗಳು ಬರ್ತವೆ ಅವನ್ನ ಮಾಡ್ತಾರೆ. ಆಮೇಲೆ ಸೆಣಬಿನ ಗೋಣಿ ಚೀಲಗಳನ್ನು ಪ್ರಿಪೇರ್ ಮಾಡ್ತಾರೆ. ದಿಸ್ ಈಸ್ ಅಬೌಟ್ ಜೂಟ್. ನೆಕ್ಸ್ಟ್ ಈಸ್ ಸ್ಪಿನ್ನಿಂಗ್ ಕಾಟನ್ ಯಾರ್ನ್. ಕಾಟನ್ನಿನ ಎಳೆಗಳು ಹೇಗೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಫಾರ್ ದಿಸ್ ದೇ ಹ್ಯಾವ್ ಗಿವನ್ ಆ್ಯನ್ ಆ್ಯಕ್ಟಿವಿಟಿ. ವಾಟ್ ಯು ಹ್ಯಾವ್ ಟು ಡೂ ಮೀನ್ಸ್ ಯು ಹ್ಯಾವ್ ಟು ಟೇಕ್ ಕಾಟನ್ ಊಲ್. ಈ ಹತ್ತಿನ ತೊಗೊಬೇಕಂತೆ. ತೊಗೊಂಡು ಅದರಲ್ಲಿ ಒಂದೊಂದೇ ಸಣ್ಣ ಸಣ್ಣ ನಾರು ಬರ್ತಾ ಹೋಗುತ್ತೆ ಅಲ್ವ, ಅದನ್ನು ತೆಗ್ದಾಕ್ತಾ ಹೋಗಬೇಕು. 4 ಫಿಂಗರ್ ಮತ್ತು ಥಂಬ್ನ ಯೂಸ್ ಮಾಡಿ ತೆಗಿತಾ ಹೋಗ್ಬಿಟ್ಟು ಆಮೇಲೆ ಎಳಿತಾ ಹೋದಂಗ್ಲೂ ಏನಾಗುತ್ತೆ, ಆ ಸಣ್ಣ ಸಣ್ಣ ಎಸ್ಲನ್ನ ಇಟ್ಕೊಂಡು ಕೈಯಲ್ಲಿ ಟ್ವಿಸ್ಟ್ ಮಾಡ್ತಾ ಹೋದಂಗೆ ತೋರ್ಬೆರಳು 4 ಫಿಂಗರ್ ಮತ್ತು ಥಂಬ್ನ ಯೂಸ್ ಮಾಡಿ ಆ ಸಣ್ಣ ನಾರನ್ನ ಕಿತ್ತಾಕಿರ್ತಿರಲ್ಲ ಅದನ್ನು ಟ್ವಿಸ್ಟ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ಯಾರ್ನ್. ದಾರದ ಎಳೆ ಬರುತ್ತೆ. ಕಾಟನ್ನ ಸ್ವಲ್ಪನೇ ಎಳೆದು ನೀವು ಕೈಯಲ್ಲಿ ಸುತ್ತದೆ ಟ್ವಿಸ್ಟ್ ಮಾಡ್ತಾ ಹೋದರೆ, ಉಜ್ಜುತ್ತಾ ಹೋದರೆ ಯು ವಿಲ್ ಗೆಟ್ ಕಾಟನ್ ಯಾರ್ನ್. ಒಂದು ಕಾಟನ್ ಯಾರ್ನ್ ಅಂದರೆ ಒಂದು ಎಳೆ ಬರುತ್ತೆ ಅಂತ ಹೇಳಿದ್ದಾರೆ. ವಾಟ್ ಡು ವಿ ಕಾಲ್ ದಿಸ್ ಪ್ರೋಸೆಸ್ ಆಫ್ ಮೇಕಿಂಗ್ ಯಾರ್ನ್? ಈ ಎಳೆನ ಮಾಡುವಂಥ ಪ್ರೋಸೆಸ್ನ ಏನಂತೀವಿ ಅಂದರೆ ವಿ ಕಾಲ್ ದಿಸ್ ಪ್ರೋಸೆಸ್ ಆ್ಯಸ್ ಸ್ಪಿನ್ನಿಂಗ್. ದ ಪ್ರೋಸೆಸ್ ಆಫ್ ಮೇಕಿಂಗ್ ಯಾರ್ನ್ ಫ್ರಮ್ ಫೈಬರ್ಸ್. ನಾರಿನಿಂದ ಎಳೆನ ಮಾಡುವಂಥದ್ದನ್ನು ಸ್ಪಿನ್ನಿಂಗ್ ಅಂತ ಹೇಳ್ತೀವಿ. ಓಕೆ, ಇನ್ ದಿಸ್ ಪ್ರೋಸೆಸ್ ಫೈಬರ್ಸ್ ಫ್ರಮ್ ಅ ಮಾಸ್ ಆಫ್ ಕಾಟನ್ ಊಲ್ ಆರ್ ಡ್ರಾನ್ ಔಟ್ ಆ್ಯಂಡ್ ಟ್ವಿಸ್ಟೆಡ್. ಏನು ಹತ್ತಿ ಇರುತ್ತೆ ಅದರಿಂದ ಸಣ್ಣ ಸಣ್ಣ ಎಳೆನ ಎಳೆದು ಸಣ್ಣ ನಾರನ್ನು ಎಳೆದು ಅದನ್ನು ಉಜ್ಜಿ ಯಾರನ್ನ ಮಾಡ್ತಾ ಹೋಗ್ತಾರೆ.
ಬೈ ದಿಸ್ ವಿ ಕ್ಯಾನ್ ಡೂ ಯಾರ್ನ್ ಫ್ರಮ್ ಫೈಬರ್ಸ್. ಫೈಬರ್ಸ್ ಅಂದರೆ ನಾರು, ಸಣ್ಣ ಸಣ್ಣ ಎಸ್ಳುಗಳಿರುತ್ತೆ, ಅದರಿಂದ ಎಳೆಗಳನ್ನು, ದಾರದ ಒಂದೊಂದು ಎಳೆನ ಮಾಡ್ತಾ ಹೋಗ್ತಾರೆ. ಓಕೆ, ಫಾರ್ ಮೇಕಿಂಗ್ ದಿಸ್ ಸ್ಪಿನ್ನಿಂಗ್ ಆರ್ ಡೂಯಿಂಗ್ ದಿಸ್ ಸ್ಪಿನ್ನಿಂಗ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಆರ್ ಯೂಸ್ಡ್. ಬೇರೆ ಬೇರೆ ಉಪಕರಣಗಳನ್ನು ಯೂಸ್ ಮಾಡ್ತಾರೆ. ಎ ಸಿಂಪಲ್ ಡಿವೈಸ್ ಯೂಸ್ಡ್ ಫಾರ್ ಸ್ಪಿನ್ನಿಂಗ್ ಈಸ್ ಅ ಹ್ಯಾಂಡ್ ಸ್ಪಿಂಡಲ್. ಕೈಯಲ್ಲಿ ಸುತ್ತಿಸುವಂತಹ ಸ್ಪಿಂಡಲ್ಸ್ ಬರ್ತಾರೆ. ದೇ ಹ್ಯಾವ್ ಗಿವನ್ ಇನ್ ಯುವರ್, ದ ಫೋಟೋ ಇಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಕೈಯಲ್ಲೇ ಸುತ್ತಿಸ್ತಾ ಹೋಗ್ತಾರೆ. ಅದನ್ನು ಹ್ಯಾಂಡ್ ಸ್ಪಿಂಡಲ್ ಅಂತೀವಿ ಅಥವಾ ಟಕ್ಲಿ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಲ್ಸೋ ಆಸ್ ಟಕ್ಲಿ ಆರ್ ಹ್ಯಾಂಡ್ ಸ್ಪಿಂಡಲ್. ಯೂಸಿಂಗ್ ದಿಸ್ ಸಿಂಪಲ್ ಡಿವೈಸ್ ವಿ ಕ್ಯಾನ್ ಸ್ಪಿನ್. ಅದನ್ನು ಎಳೆಗಳನ್ನು ಮಾಡ್ಬೋದು. ದ ಪ್ರೋಸೆಸ್ ಆಫ್ ಮೇಕಿಂಗ್ ಯಾರ್ನ್ ಫ್ರಮ್ ಫೈಬರ್. ನಾರಿನಿಂದ ಎಳೆಗಳನ್ನು ಮಾಡೋದನ್ನು ಸ್ಪಿನ್ನಿಂಗ್ ಅಂತ ಹೇಳ್ತೀವಿ. ಓಕೆ, ಫಾರ್ ಡೂಯಿಂಗ್ ದಿಸ್ ಸ್ಪಿನ್ನಿಂಗ್ ವಿ ನೀಡ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್. ಅಮಾಂಗ್ ದೆಮ್ ಒನ್ ಈಸ್ hand spindle, it is also called as takli, and one more hand operated device used for spinning. ಈ ಥರ ಸ್ಪಿನ್ ಮಾಡೋದಕ್ಕೆ, ಎಳೆಗಳನ್ನು ಮಾಡೋದಕ್ಕೆ ಇನ್ನೊಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾರಂತೆ, ದಟ್ ಈಸ್ ಚರಕ. ದಿಸ್ ಇನ್ಸ್ಟ್ರೂಮೆಂಟ್ ಈಸ್ ಮೇನ್ಲಿ ಯೂಸ್ಡ್ ಬೈ ಮಹಾತ್ಮ ಗಾಂಧಿ ಟು ಸ್ಪಿನ್ ಹಿಸ್ ಓನ್ ಕ್ಲಾತ್. ಮಹಾತ್ಮ ಗಾಂಧಿಯವರು ತಮ್ಮ ಬಟ್ಟೆನ ತಾವೇ ಫೈಬರಿಂದ, ನಾರಿನಿಂದ ಎಳೆಗಳನ್ನು ಮಾಡಿ ಆ ಎಳೆಗಳನ್ನು ನೇಯ್ದವರು ತಮ್ಮ ಬಟ್ಟೆನ ತಾವೇ ಮಾಡ್ಕೋತಾ ಇದ್ರು ಅಂತ ಹೇಳಿದ್ದಾರೆ. ದೇರ್ ಆರ್ ಟೂ ಇನ್ಸ್ಟ್ರೂಮೆಂಟ್ಸ್ ಫಾರ್ ಸ್ಪಿನ್ನಿಂಗ್. ಒನ್ ಈಸ್ ಹ್ಯಾಂಡ್ ಸ್ಪಿಂಡಲ್ ಆ್ಯಂಡ್ ಅನದರ್ ಒನ್ ಈಸ್ ಚರಕ. ದಿಸ್ ಚರಕ ಈಸ್ ಮೋಸ್ಟ್ ಪಾಪ್ಯುಲರೈಸ್ಡ್, ಅಂದರೆ ಜನಗಳಿಗೆ ಗೊತ್ತು ಮಾಡಿದ್ದು, ಇಟ್ ಈಸ್ ಬೈ ಅವರ್ ನ್ಯಾಷನಲ್ ಫಾದರ್ ಮಹಾತ್ಮ ಗಾಂಧಿ. ಓಕೆ, he encouraged Indian people to wear hand spinned cloths. ಹೋಮ್ ಸ್ಪನ್ ಅಂದರೆ ಮನೆಯಲ್ಲೇ ನೇಯ್ದಿರೋಂತಹ ಬಟ್ಟೆನ ಯೂಸ್ ಮಾಡಿ ಅಂತ he encouraged lot of Indians, and he supported us to use khadi and not to use the cloths which were imported from ಫಾರಿನ್ ಕಂಟ್ರೀಸ್. ಬೇರೆ ಕಂಟ್ರಿಗಳಿಂದ ತರಿಸಿರೋಂಥ ಬಟ್ಟೆನ ಯೂಸ್ ಮಾಡಬೇಡಿ ಅಂತ he encouraged us. And to popularize the use of khadi in India, our Indian government, it constituted or formed a body called Khadi and Village Industries Commission. ನಮ್ಮ ಇಂಡಿಯಾದಲ್ಲಿ ಖಾದಿನ ಫೇಮಸ್ ಮಾಡೋದಕ್ಕೆ ಒಂದು ಗ್ರೂಪ್ನ ಅಥವಾ ಒಂದು ಕಮಿಟಿನ ಮಾಡಿದ್ರಂತೆ. ದ ನೇಮ್ ಆಫ್ ದಟ್ ಕಾನ್ಸ್ಟಿಟ್ಯೂಯೆಂಟ್ ಬಾಡಿ ವಾಸ್ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1956. ಓಕೆ, ದಿಸ್ ಈಸ್ ಸ್ಪಿನ್ನಿಂಗ್ ಕಾಟನ್ ಯಾರ್ನ್. ಹೇಗೆ ಕಾಟನ್ನ ಎಳೆನ ಮಾಡ್ತಾರೆ ಅಂತ. ನೆಕ್ಸ್ಟ್, ಹೌ ಡು ದೇ ಮೇಕ್ ಫ್ಯಾಬ್ರಿಕ್ ಫ್ರಮ್ ಯಾರ್ನ್. ಒಂದು ದಾರದ ಎಳೆಯಿಂದ ಹೇಗೆ ಫ್ಯಾಬ್ರಿಕ್ನ ಮಾಡ್ತಾರೆ, ಬಟ್ಟೆನ ಹೇಗೆ ಮಾಡ್ತಾರೆ ಅಂತ. ಒಂದು ನಾರಿನಿಂದ ಎಳೆ ಆಯಿತು, ಆ ಎಳೆಯಿಂದ ಫ್ಯಾಬ್ರಿಕ್ ಅಂದರೆ ಬಟ್ಟೆ ಹೇಗೆ ಬಂತು ಅಂತ. ದೇರ್ ಆರ್ ಟೂ ಮೆಥಡ್ಸ್ ಆಫ್ ಮೇಕಿಂಗ್ ಫ್ಯಾಬ್ರಿಕ್. ಎರಡು ಮೆಥಡಲ್ಲಿ ಮಾಡ್ಬೋದು. ಒನ್ ಈಸ್ ವೀವಿಂಗ್ and another one is knitting. Okay, one is weaving and another one is knitting. K ide, knitting annalla, knitting. K will become silent. There are two methods to make yarn to fabric. One is weaving. ಒಂದು ದಾರದ ಎಳೆಯಿಂದ ಬಟ್ಟೆ ಮಾಡೋದಕ್ಕೆ ಎರಡು ಮೆಥಡ್ ಇದೆ. ಒಂದು ವೀವಿಂಗ್, ಅನದರ್ ಒನ್ ಈಸ್ ನಿಟ್ಟಿಂಗ್. ಓಕೆ, ವೀವಿಂಗ್ ಅಂದರೆ ಏನು ಅಂದರೆ ನೇಯೋದು. ಓಕೆ, ಇಲ್ಲಿ ಫಾರ್ ಡೂಯಿಂಗ್ ದಿಸ್ ದೇ ನೀಡ್ 2 strands ಆಫ್ ಯಾರ್ನ್. ಎರಡು ದಾರದ ಎಳೆನ ಯೂಸ್ ಮಾಡಿಕೊಂಡು ದೇ ವಿಲ್ ಸ್ಟಾರ್ಟ್ ಮೇಕಿಂಗ್ ಫ್ಯಾಬ್ರಿಕ್, ನೇಯ್ತಾರೆ. ದ ಪ್ರೋಸೆಸ್ ಆಫ್ ಅರೇಂಜಿಂಗ್ 2 sets ಆಫ್ ಯಾರ್ನ್ ಟುಗೆದರ್ ಟು ಮೇಕ್ ಅ ಫ್ಯಾಬ್ರಿಕ್. ಎರಡು ದಾರದ ಎಳೆ ಅಂದರೆ ಸಣ್ಣ ದಾರದ ಎಳೆಗಳೆಲ್ಲ, ಉದ್ದ ಇರೋಂತಹ ದಾರದ ಎಳೆಗಳು ಎರಡು ಸೆಟ್ಟು ಅಂದರೆ ಒಂದು ಜೊತೆ ದಾರದ ಎಳೆನ ಇಟ್ಕೊಂಡು ಅವರು ಬಟ್ಟೆನ ನೇಯ್ತಾ ಹೋಗ್ತಾರೆ. ಇದನ್ನು ವೀವಿಂಗ್ ಅಂತ ಹೇಳ್ತೀವಿ. ಸರಿನಾ? ದಿಸ್ ಯು ಮೈಟ್ ಹ್ಯಾವ್ ಸೀನ್ ಇನ್ ಫಿಲ್ಮ್ಸ್ ಆರ್ ಇನ್ TV, ಹೇಗೆ ನೇಯ್ತಾರೆ ಅಂತ ನೋಡಿರ್ಬೋದು. ಫಾರ್ ದಟ್ ದೇ ಹ್ಯಾವ್ ಗಿವನ್ ಆನ್ ಆ್ಯಕ್ಟಿವಿಟಿ ಬೈ ಯೂಸಿಂಗ್ 2 papers ಯು ಕ್ಯಾನ್ ವೀವ್. ಹೇಗೆ ನೇಯ್ತಾರೆ ಆ ಥರ ಕೊಡಿದ್ದಾರೆ ನೋಡ್ರಿ.
ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ. ಇಫ್ ಪಾಸಿಬಲ್ ಯು ಕ್ಯಾನ್ ಡೂ, ರೈಟ್. ಆ್ಯಂಡ್ ಅನದರ್ ಮೆಥಡ್ ಈಸ್ ನಿಟ್ಟಿಂಗ್, ಹೆಣಿಯೋದು ಅಂತ ಹೇಳ್ತಾರೆ. ನಿಮ್ಮ ಅಮ್ಮಗಳೆಲ್ಲ ಈ ಸ್ವೆಟರ್ ಮ್ಯಾಟ್ಗಳನ್ನೆಲ್ಲ ಹಾಕ್ತಾರೆ ಅಲ್ವಾ, ಅದನ್ನು ನಿಟ್ಟಿಂಗ್ ಅಂತ ಹೇಳ್ತಾರೆ. ಫಾರ್ ದಿಸ್ ನಿಟ್ಟಿಂಗ್ ಓನ್ಲಿ ಒನ್ ಸಿಂಗಲ್ ಯಾರ್ನ್ ಈಸ್ ನೀಡೆಡ್. ಒಂದೇ ಒಂದು ಎಳೆ ದಾರದಿಂದ ಹೆಣಿತಾ ಹೋಗ್ತಾರೆ. ಇಲ್ಲಿ ವೀವಿಂಗಿಗೆ 2 ದಾರದಿಂದ ನೇಯೋದು. ಇಲ್ಲಿ ಚಿತ್ರ ತೋರಿಸಿದ್ದಾರೆ ನೋಡ್ರಿ, ಆ ಲೇಡಿ ಈಸ್ ವೀವಿಂಗ್. ಹೌದಾ? ಈ ವ್ಯೂ ಮಾಡ್ತಾರೆ ಅಲ್ವಾ, ಅದನ್ನು ಲೂಮ್ಸ್ ಅಂತ ಹೇಳ್ತೀವಿ. ಹ್ಯಾಂಡ್ಲೂಮ್ಸ್, ಕೈಮಗ್ಗಗಳು ಅಂತ ಹೇಳ್ತಾರೆ. ಎಲ್ಲಿ ನೇಯ್ತಾರೆ ಅಂದರೆ ದೇ ಆರ್ ವೀವ್ಡ್ ಅಟ್ ಹ್ಯಾಂಡ್ಲೂಮ್ಸ್. ಕೈಮಗ್ಗಗಳಲ್ಲಿ ಬಟ್ಟೆನ ನೇಯ್ತಾ ಇರ್ತಾರೆ. ಈಗಲೂ ಅಷ್ಟೇ ಮಗ್ಗದಲ್ಲಿ ಬಟ್ಟೆ ತಂದಿದ್ದೀವಿ ಅಂತಾರೆ. ದಟ್ ಈಸ್ ಅವರೇ ಕೈನ ಯೂಸ್ ಮಾಡಿ ಬಟ್ಟೆನ ನೇಯೋದನ್ನು ಹ್ಯಾಂಡ್ಲೂಮ್ಸ್ಗಳಲ್ಲಿ, ಕೈಮಗ್ಗದಲ್ಲಿ ನೀವು ನೋಡ್ಬೋದು. ವೀವಿಂಗ್ ಆಫ್ ಫ್ಯಾಬ್ರಿಕ್ ಈಸ್ ಡನ್ ಆನ್ ಲೂಮ್ಸ್, ಮಗ್ಗಗಳಲ್ಲಿ ಮಾಡ್ತಾರೆ. ಲೂಮ್ಸ್ ಮೀನ್ಸ್ ಮಗ್ಗ. ಆ್ಯಂಡ್ ನೌವೇಡೇಸ್ ದೀಸ್ ಲೂಮ್ಸ್ ಆರ್ ಆಪರೇಟೆಡ್ ಯೂಸಿಂಗ್ ಪವರ್, ಕರೆಂಟ್ನ ಯೂಸ್ ಮಾಡಿ ಆಪ್ರೇಟ್ ಮಾಡ್ತಾರೆ. ಓಲ್ಡನ್ ಡೇಸಲ್ಲಿ ಕೈಯಲ್ಲಿ ಮಗ್ಗಗಳನ್ನು ನಡೆಸ್ತಾ ಇದ್ರು, ಸರಿನಾ. ನಿಟ್ಟಿಂಗ್ ಅಂದರೆ ಹೆಣಿಯೋದು. ಸ್ವೆಟರ್ಸ್ನ ಹಾಕ್ತಾರೆ, ಮ್ಯಾಟ್ನ ಹಾಕ್ತಾರೆ ಅಲ್ವಾ, ಅದನ್ನು ನಿಟ್ಟಿಂಗ್, ಹೆಣಿಯೋದು ಅಂತ ಹೇಳ್ತೀವಿ. ಫಾರ್ ದಿಸ್ ನಿಟ್ಟಿಂಗ್ ದೇ ನೀಡ್ ಅ ಸಿಂಗಲ್ ಪೀಸ್ ಆಫ್ ಯಾನ್. ಒಂದೇ ಒಂದು ಎಳೆನ ಯೂಸ್ ಮಾಡಿಕೊಂಡು ನಿಟ್ ಮಾಡ್ತಾ ಹೋಗ್ತಾರೆ. ನೋಡಿರಿ, ಇಲ್ಲಿ ತೋರಿಸಿದ್ದಾರೆ. ಇದನ್ನು ನಿಟ್ಟಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಕಂಟಿನ್ಯೂಸ್ ನೀವು ಒಂದು ಥ್ರೆಡ್ನ ಎಳೆದ್ರೆ ಸಾಕು, ಇಡೀ ಏನು ಪೀಸ್ ಫ್ಯಾಬ್ರಿಕ್ ಮಾಡಿರ್ತಾರೆ ಅದು ಫುಲ್ ಬಿಚ್ಕೊತಾ ಹೋಗುತ್ತೆ. ಸಾಕ್ಸ್ನ ನೋಡಿರ್ತೀರ, ಸಾಕ್ಸಲ್ಲಿ ಒಂದು ಥ್ರೆಡ್ ಟೇರ್ ಆಯಿತು ಅಂದರೆ ಎಂಟೈರ್ ಸಾಕ್ಸ್ನ ನೀವು ಎಳೆದು ಬಿಡ್ಬೋದು. ಹೌದಾ? ಇದನ್ನು ನಿಟ್ಟಿಂಗ್ ಅಂತ ಹೇಳ್ತೀವಿ. ಇನ್ ದ ಓಲ್ಡನ್ ಡೇಸ್ ದೇವರ್ ನೆಟ್ಟಿಂಗ್ ಯೂಸಿಂಗ್ ಕ್ರೋಶೆಟ್ಸ್. ಈ ಕ್ರೋಶಾ ಕಡ್ಡಿಗಳು ಅಂತ ಬರ್ತಾವಲ್ಲ, ಅವನ್ನ ಯೂಸ್ ಮಾಡಿ ನಿಟ್ ಮಾಡ್ತಾಯಿದ್ರು. ನವೇಡೇಸ್ ಮಷಿನ್ಸ್ ಆರ್ ರಿಪ್ಲೇಸ್ಡ್ ಬೈ ದೋಸ್ ಕ್ರೋಶೆಟ್ಸ್. ಆ ಕ್ರೋಶಾ ಕಡ್ಡಿಗಳ ಬದಲು ಮಷಿನ್ಸ್ ಬಂದಿದೆ ಅಂತ ಹೇಳಿದ್ದಾರೆ. ಓಕೆ, ದಿಸ್ ಈಸ್ ನಿಟ್ಟಿಂಗ್. ಕೈಯಲ್ಲಿ ಹಾಕ್ತಿದ್ದಾರೆ ಅಲ್ವಾ, ಇದು ನಿಟ್ಟಿಂಗು. ಆ್ಯಂಡ್ ದಿಸ್ ಲೇಡಿ ವಾಟ್ ಶಿ ಈಸ್ ಡೂಯಿಂಗ್ ಈಸ್ ವೀವಿಂಗ್. ದಿಸ್ ಈಸ್ ಡನ್ ಅಟ್ ಹ್ಯಾಂಡ್ಲೂಮ್ಸ್, ಕೈಮಗ್ಗಗಳಲ್ಲಿ ಮಾಡ್ತಾರೆ. ರೈಟ್, ದಿಸ್ ಈಸ್ ಅಬೌಟ್ 2 methods ಆಫ್ ಮೇಕಿಂಗ್ ಫ್ಯಾಬ್ರಿಕ್ ಫ್ರಮ್ ಯಾರ್ನ್. ಫ್ಯಾಬ್ರಿಕ್ ಯಾರ್ನಿಂದ ಮಾಡುವಂತಹ 2 ಮೆಥಡ್ಸ್, ಹೇಗೆ ಬಟ್ಟೆನ ಮಾಡ್ತಾರೆ ಅಂತ. ನೆಕ್ಸ್ಟ್, ಹೌ ದ ಕ್ಲಾತ್ ಸ್ಟಾರ್ಟೆಡ್, ಬಟ್ಟೆಗಳು ಹೇಗೆ ಬಂತು ಅಂತ ಕೊಟ್ಟಿದ್ದಾರೆ. ಹಿಸ್ಟ್ರಿ ಆಫ್ ಕ್ಲಾತಿಂಗ್ ಮೆಟೀರಿಯಲ್. ಇನ್ ದ ಬಿಗಿನಿಂಗ್ ದ ಪೀಪಲ್ ವರ್ ನಾಟ್ ಅವೇರ್ ಆಫ್ ಯೂಸಿಂಗ್ ದಿಸ್ ಕಾಟನ್, ನೈಲಾನ್, ಪಾಲಿಯೆಸ್ಟರ್, ಆ ಥರ ಬಟ್ಟೆಗಳ ಅವೇರ್ನೆಸ್ ಇರಲಿಲ್ಲ. ದೇ ವರ್ ಯೂಸಿಂಗ್ ದ ಲೀವ್ಸ್ ಆಫ್ ಬಿಗ್ ಟ್ರೀಸ್, ದೊಡ್ಡ ದೊಡ್ಡ ಗಿಡಗಳ ಎಲೆನ ಯೂಸ್ ಮಾಡ್ತಾಯಿದ್ರು. ಮರದ ತೊಗಟೆಗಳನ್ನ ಯೂಸ್ ಮಾಡ್ತಾಯಿದ್ರು. ಹಸುಗಳು ಅಥವಾ ಬೇರೆ ಅನಿಮಲ್ಸ್ನ ಸ್ಕಿನ್ಸ್, ಆ ತುಪ್ಪಟಗಳನ್ನು ಯೂಸ್ ಮಾಡಿ ದೇ ವರ್ ಕವರಿಂಗ್ ದೇರ್ ಬಾಡೀಸ್. ವೆನ್ ದೇ ಸ್ಟಾರ್ಟೆಡ್ ಅಗ್ರಿಕಲ್ಚರ್, ವ್ಯವಸಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ದೇ ಲರ್ನ್ ಟು ವ್ಯೂ ಟ್ವಿಗ್ಸ್, ಮರದ ಈ ಏನು ಕೊಂಬೆಗಳು ಸಣ್ಣ ಸಣ್ಣ ಬರ್ತಿದ್ವು ಅವನ್ನ ಯೂಸ್ ಮಾಡಿಬಿಟ್ಟು ಹೆಣೆದ್ಬಿಟ್ಟು, ಮತ್ತು ಗ್ರಾಸ್ನ ಯೂಸ್ ಮಾಡಿಬಿಟ್ಟು ಮ್ಯಾಟ್ಗಳನ್ನು ಮಾಡ್ತಾಯಿದ್ರು, ಬ್ಯಾಸ್ಕೆಟ್ಸ್ನ ಮಾಡ್ತಾಯಿದ್ರು ಬಿದ್ರನ್ನ ಯೂಸ್ ಮಾಡಿ. ಮತ್ತು ಅನಿಮಲ್ಸ್ ಫ್ಲೀಸ್, ಪ್ರಾಣಿಗಳ ತುಪ್ಪಟನ ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಎಲೆಗಳನ್ನು, ಲಾಂಗ್ ಸ್ಟ್ರ್ಯಾಂಡ್ಸ್, ಉದ್ದ ಎಳೆಗಳನ್ನು ಮಾಡಿಕೊಂಡು ಸುಮ್ಮನೆ ಬಟ್ಟೆನ ನೇಯೋದನ್ನು ಕಲ್ತರು ಅವರು. ಡಿಸೈನ್ಸ್ ಬರ್ತಿರಲಿಲ್ಲ, ಜಸ್ಟ್ ದೇ ಕೇಮ್ ಟು ಡೂ ಫ್ಯಾಬ್ರಿಕ್, ಬಟ್ಟೆನ ಮಾಡೋದನ್ನು ಕಲಿತರು. ಆ್ಯಂಡ್ ದೇ ಡಿಡ್ ನಾಟ್ ಗಿವನ್ ಎನಿ ಶೇಪ್. ಶರ್ಟ್ ಈ ಥರ ಇರಬೇಕು, ಪ್ಯಾಂಟ್ ಈ ಥರ ಇರಬೇಕು ಅಂತ ಏನೂ ಶೇಪ್ ಇರಲಿಲ್ಲ. ಜಸ್ಟ್ ದೇ ಹ್ಯಾಡ್ ಅ ಲಾಂಗ್ ಪೀಸ್ ಆಫ್ ಕ್ಲಾತ್, ಬಟ್ಟೆನ ನೇಯೋದು ಕಲ್ತಿದ್ರು. ಆ್ಯಂಡ್ ಇನ್ ಏನ್ಷಿಯಂಟ್ ಈಜಿಪ್ಟ್ ಕಂಟ್ರೀಸಲ್ಲಿ ದೇ ವರ್ ಗ್ರೋಯಿಂಗ್ ಆರ್ ದೇ ವರ್ ಕಲ್ಟಿವೇಟೆಡ್ ಫ್ಲ್ಯಾಕ್ಸ್ ಆಲ್ಸೋ. ಫ್ಲ್ಯಾಕ್ಸ್ ಮೀನ್ಸ್ ಅಗಸೆ ಗಿಡಗಳನ್ನು ಯೂಸ್ ಮಾಡಿ ಅವರು ಬಟ್ಟೆನ ಮಾಡ್ತಾಯಿದ್ರಂತೆ. ಇನ್ ಏನ್ಷಿಯಂಟ್ ಈಜಿಪ್ಟ್ ದೇ ವರ್ ಗ್ರೋಯಿಂಗ್ ಕಾಟನ್ ಆ್ಯಸ್ ವೆಲ್ ಆ್ಯಸ್ ಫ್ಲ್ಯಾಕ್ಸ್. ಫ್ಲ್ಯಾಕ್ಸ್ ಅಂದರೆ ಅಗಸೆ ಗಿಡಗಳನ್ನು ಅವರು ಬೆಳೆದು ಬಟ್ಟೆನ ಮಾಡ್ಕೊತಾ ಇದ್ರಂತೆ. ಇನ್ ದೋಸ್ ಡೇಸ್ ದೇ ವರ್ ನಾಟ್ ಅವೇರ್ ಆಫ್ ಸ್ಟಿಚಿಂಗ್. ಬಟ್ಟೆ ಹೊಲಿಯುವಂತಹ ಒಂದು ನ್ಯಾಕ್ ಅಥವಾ ಐಡಿಯಾ ಅವರಿಗೆ ಇರಲಿಲ್ಲ. ಸಿಂಪ್ಲಿ ದೇ ವರ್ ಡ್ರೇಪಿಂಗ್ ದ ಕ್ಲಾತ್ಸ್
ಟು ದ ಪಾರ್ಟ್ಸ್ ಆಫ್ ದೇರ್ ಬಾಡಿ. ಅವರ ಮೈ ಸುತ್ತ ಬಟ್ಟೆನ ಸುತ್ಕೋತಾ ಇದ್ರಂತೆ. ಲೇಟರ್ ಬೈ ದ ಇನ್ವೆನ್ಷನ್ ಆಫ್ ಸೀವಿಂಗ್ ನೀಡಲ್ ದೇ ಸ್ಟಾರ್ಟೆಡ್ ಸ್ಟಿಚಿಂಗ್ ಕ್ಲಾತ್ಸ್. ಮೊದಲು ಬರೀ ಎಲೆಗಳನ್ನು ಯೂಸ್ ಮಾಡಿ ಬಾಡಿನ ಸುತ್ಕೊತಾ ಇದ್ರು. ಆಮೇಲೆ ಟ್ವಿಗ್ಸ್, ಈ ಸಣ್ಣ ಸಣ್ಣ ಬಳ್ಳಿಗಳನ್ನೆಲ್ಲ ಯೂಸ್ ಮಾಡಿ ಅದನ್ನು ಸುತ್ತಿ ಗಿಡಗಳಾಗಿ ಬಟ್ಟೆಯಾಗಿ ಯೂಸ್ ಮಾಡಿಕೊಂಡ್ರು. ಅಗ್ರಿಕಲ್ಚರ್ ಸ್ಟಾರ್ಟ್ ಆದಮೇಲೆ ಕಾಟನ್ನ ಬೆಳೆದು ಅದರಿಂದ ವ್ಯೂ ಮಾಡಿ ಬಟ್ಟೆನ ಮಾಡಿಕೊಂಡ್ರು. ಬಟ್ ಬಟ್ಟೆಗೆ ಶೇಪ್ ಕೊಟ್ಟಿರಲಿಲ್ಲ. ಆಮೇಲೆ ಬರ್ತಾ ಆ್ಯಸ್ ದ ಸೀವಿಂಗ್ ನೀಡಲ್ಸ್, ಬಟ್ಟೆ ಹೊಲಿಯುವಂಥ ಮಿಷಿನ್ಸ್ ಇನ್ವೆಂಟ್ ಆದವು. ಆವಾಗಿಂದ ದೇ ಸ್ಟಾರ್ಟೆಡ್ ಮೇಕಿಂಗ್ ಕ್ಲಾತ್ಸ್, ಬಟ್ಟೆನ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೌ ಡೇಸ್ ವಿ ಆರ್ ವೇರಿಂಗ್ ವೆರೈಟೀಸ್ ಆಫ್ ಕ್ಲಾತ್ಸ್. ಯಾವ್ಯಾವ ಡಿಸೈನ್ಸ್ ಹಾಕ್ತಾಯಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಆ ಥರ ಆ್ಯಸ್ ದ ಪೀಪಲ್ ಅಡ್ವಾನ್ಸ್, ಜನ ಹೇಗೆ ಮುಂದುವರಿತಾ ಹೋದರು ಹಾಗೇ ವೆರೈಟೀಸ್ ಆಫ್ ಕ್ಲಾತ್ಸ್, ಮೆಟೀರಿಯಲ್ ಅಂದರೆ ಫ್ಯಾಬ್ರಿಕ್ನ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಯಿತು, ಡಿಸೈನ್ಸ್ ಜಾಸ್ತಿ ಆಗ್ತಾ ಹೋಯಿತು, ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಯಿತು. ಈ ಥರ ಕಾಲಕ್ರಮೇಣ ಆ್ಯಸ್ ದ ಡೇ ಪಾಸ್ಡ್ ದ ಪೀಪಲ್ ಬಿಕಮ್ ಮೋರ್ ಅಡ್ವಾನ್ಸ್ಡ್. ಬರ್ತಾ ಜನ ಮುಂದುವರಿತಾ ಹೋದರು. ದಿಸ್ ಈಸ್ ಅಬೌಟ್ ಥರ್ಡ್ ಲೆಸನ್. ತೋರಿಸಿದ್ದಾರೆ ನೋಡ್ರಿ, ಕಾಟನ್ ರೋಲ್ಸ್, ಹತ್ತಿ ಉಂಡೆಗಳಿಂದ ಜಿನ್ನಿಂಗ್, ಕೋಂಬಿಂಗ್ ಮಾಡಿ ಫೈಬರ್ಸ್ನ ತೊಗೊತೀವಿ. ಫೈಬರ್ಸಿಂದ ಯಾರ್ನ್, ಎಳೆಗಳನ್ನು ಮಾಡ್ತೀವಿ. ಬೈ ಯೂಸಿಂಗ್ ದಟ್ ಯಾನ್, ಬೈ ನಿಟ್ಟಿಂಗ್, ಹೆಣೆಯೋದ್ರಿಂದ ಅಥವಾ ವೀವಿಂಗ್, ನೇಯೋದ್ರಿಂದ ನಾವು ಬಟ್ಟೆನ ತಯಾರು ಮಾಡ್ತೀವಿ. This is about third lesson. Go through this lesson. If you get any doubts, ask me. I'll clarify your doubts. Okay. I need to send a CW of 2 lessons. I'll send. Okay. Any doubts, you can call me. Thank you.